ಕನ್ನಡಿಗರಿಗೆ, ಕರ್ನಾಟಕದ ರೈತರಿಗೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ಬಿಜೆಪಿಯವರಿಗೆ ಚೀಮಾರಿ ಹಾಕಿ ರೊಕ್ಕ ಕೊಡ್ರಿ ಮಕ್ಕಳ ಅಂತ ಬಂದಿದೆ. ಒಂದು ವಾರದ ರೊಕ್ಕ ಕೊಡ್ರಿ ಮಕ್ಕಳ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಇಂಥ ಮ್ಯಾಚಿಂಗ್ ಕೇಳಿ ಇವಾಗ ನರೇಂದ್ರ ಮೋದಿ ನಮ್ಮ ರಾಜ್ಯ ಸರ್ಕಾರದ್ದು ನಾವು ತುಂಬಿದ ತೆರಿಗೆ ನೀವು ತುಂಬಿದ್ದು ಯಾವ ನಿಮಗೆ ಬಂದು ಬಳಕೆ ಆಗಿ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ಅಂದ್ರೆ ಯಾರಿಗೆ ಮಾಡೋದು? ಅನೇಕ ಬಂಧುಗಳೇ, ಇವತ್ತು ಈ ದೇಶದ ಭವಿಷ್ಯವನ್ನು ಬರೆಯುವಂತ ನಿರ್ಣಯ ಆಗಬೇಕಾಗಿದೆ. ನಾನು ಒಂದು ಭವಿಷ್ಯದ ಮಾತನ್ನು ನುಡಿತೀನಿ. ಇವತ್ತು ಬಹುತೇಕ ಸನ್ಮಾನ್ಯ SR ಖಂಡಿಯವರಂತ ಮಹಾನ್ ನಾಯಕರ ಸರ್ಕಾರದಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಸ್ವಲ್ಪ ಸತ್ಯವನ್ನು ಮಾತಾಡುವಂಥದ್ದು ನಾವು ಕಲಿಯಬೇಕು. ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಇವತ್ತು ಏನು ಸಾಧನೆ ಮಾಡಿದೆ ಈ ದೇಶದಲ್ಲಿ ಅಂದ್ರೆ, ಸುಳ್ಳನ್ನ ಕ್ರಾಂತಿಯನ್ನು ಮಾಡಿದಂತ ಯಾವುದಾದ್ರು ಸರ್ಕಾರ ಇದ್ರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಅನ್ನೋ ಮಾತನ್ನ ಇವತ್ತು ನಾವು ಕತ್ತೆ ಬರೇ ಸುಳ್ಳು 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 ಅವ್ರ ಮನೆದೇವರ ಸುಳ್ಳು. ನಿಮ್ಮ ಈ ಕರ್ನಾಟಕದಲ್ಲಿ ಕಿತ್ತು ಹೋಗಿದ್ರಿ ಬಿಜೆಪಿ ಅವರು ಹೋಗಿದ್ರೆ ಎದಕ್ಕೆ ಹೋಗುದು ಮಾಡ್ಲಾರಂತ ಹೋಗುದು 40% ಈ ಮೊಬೈಲ್ ದೊಡ್ಡದು ಇದು ಆಫೀಸ್ ಇತ್ತು. ಆ ಉಸುಕ್ ಪಾಯಿಂಟ್ ಕನೆಕ್ಷನ್ ಇದೆ, ಅದಕ್ಕೆ ಅದು ಬಂದಾಗಿದೆ. 40% ಕನೆಕ್ಷನ್ ಇಲ್ಲೇ ಇತ್ತು ಉಸುಕಿಂದ. ನನಗೆ ಹೇಳ್ತಾರ ಉಸು ಹೊಡಿತಾರ, ಇಸ್ಬೇಕು ಅನ್ನಿಸ್ತಾರ, ಬಿಳಿ ತೂತಾರ ಬಿಳಿ ಯಾರಪ್ಪ ಯಾರು ಉದ್ಯೋಗ ಮಾಡ್ತಿದ್ರು ನೀವು? ಇಸ್ಪೇಟ್ ಹೇಳ್ತೇನೆ. ಈ ಇಸ್ಪೇಟ್ ಆಡೋರು, ಈ ಮುಸಿ ಬರೆಯೋರು, ಈ ಬಡ್ಡಿ ರೊಕ್ಕ ತಿನ್ನೋರು, ಇದು ಹರಾಜು ತಿಂದು ಏನ ನೆರೆದವರೆಲ್ಲ ಯಾರು? ಕಾಂಗ್ರೆಸ್ಸಿನ ಕಾರ್ಯಕರ್ತರಲ್ಲ, ಅದು ಈ ತಮ್ಮ ಬಿಜೆಪಿಯವರನ್ನು ನೀವು ತಿಂದಿದ್ದು ನಮ್ಮೇ ಹಾಕ್ತಾರೆ. ನೀವು ಸುಳ್ಳು ಮಾಡ್ತೇವರು ನೀವು ಕೆಲಸ ನೀವು ಜೀವನವನ್ನು ಮಾಡಿ. ಅದಕ್ಕೆ ಇವತ್ತು ಅವ ಏನೇನೋ ಮಾತಾಡ್ತಾನೆ, ಬಾಯಿ ಬಂದಿದ್ದು ಮಾತಾಡೋದು. ಬೆಂಗಳೂರು ಕೋಣ ನಿಂತಿದ್ರು ಇಷ್ಟಾದ್ರೂ ನಾಚಿಸಿದ. ಮತ್ತೆ ಪಾಪ ಬಡವರು ಹಕ್ಕಪತ್ರ ನಾವು ಇರ್ಕಲ್ಲ 5 ವರ್ಷ ಇಟ್ಕೊಂಡು ಕೊಟ್ಟಿದ್ದಲ್ಲ, 14 ಹಕ್ಕಪತ್ರ ನಾ ಮಾಡಿದ್ದು 42 ಎಕರೆ. ಇವತ್ತು ಬಡವರ ಪ್ರಾಯದ ಹಕ್ಕಪತ್ರ ಕೊಟ್ಟಿಲ್ಲ. ನಾನು ನಿಮಗೆ 1,000 ಮನೆಗಳನ್ನು ತಂದಿದ್ದೀನಿ. ಇದೇ ವರ್ಷದ 24ರಲ್ಲಿ ನಿಮಗೆ 1,000 ಏನು ಇವತ್ತು ಹಕ್ಕಪತ್ರಗಳು ಕೊಟ್ಟಿದೆ, ನಿಮಗೆ ಮನೆ ಕೂಡ ಕಟ್ಟಿಕೊಡ್ತೀನಿ ಅಂತ ನಾವು ಮಾತಾಡುವುದು. ಈ ತಕ್ಕಂತ 3 ಮನೆ ಶಾಸಕ, 3 ಮನೆ ಶಾಸಕ, 1 ಮನೆ ಕಟ್ಟಿಲ್ಲ ಇಟ್ಕಲ್ಲ ತೋರಿಸು. ಗಲಮನ ಬಾ 1 ಹಕ್ಕಪತ್ರ ಕೊಟ್ಟಿನಿ ತೋರಿಸು. ಅವ ಇನ್ನೊಬ್ಬ ಫುಟ್ಬಾಲ್ ಆಡಕ್ ಬಿಟ್ಟಿದ್ದ, ಫುಟ್ಬಾಲ್ ಆಡೋದು ಈಗ ನೋಡಿ ಪಾಪ ಅವರು ಫುಟ್ಬಾಲ್ ಆಡಿದ್ರು ಅವರೆಲ್ಲ ಬಂದು ನಮ್ಗೆ ಭಾಳ ಸೇರಿಯಾರೆ. ಯಾಕೆ ಸೇರಿ ಮುಗಿದ ಕರಿ ಮತ್ತೆ ಯಾರು ಕುಡಿತಾರೋ ಅವ್ರು ಎತ್ಕೊಂಡು ಹೋಗ್ತೀವಂತ. ನಿಮ್ಮ ನಾಯಕ ಯಾವ ಪಕ್ಷಕ್ಕೆ ಸೇರೇನಪ್ಪ? ಇನ್ನೊಂದು 2 ನಿಮಿಷ ಕಡಿ ನಾನು ದಯವಿಟ್ಟು ಇಟ್ಕೊಂಡು ಅವ ಜನಾರ್ದನ್ ರೆಡ್ಡಿ ಇಡೀ ಮಾಡಿದಲ್ಲ, ಎಲ್ಲ ಮೂಟಿ ಮಾಡಿದವ. ಜೈಲ್ ಹೋಗ್ಬಂದು ನಾವು 3 ವರ್ಷ. ಅವ್ನ ಪಾರ್ಟಿ ಫುಟ್ಬಾಲ್, ಇದು ಫುಟ್ಬಾಲ್ ಆಡಕ್ಕೆ ಹೋಗಿದ್ದು ಅತ್ತಾಗಪ್ಪ ನಿಂತಿದ್ದೆ ಅಲ್ಲಿ ಹೋಗಿ ಫುಟ್ಬಾಲ್ ಯಾರು ಯಾರು ಕೊಟ್ಟರು ಯಾವ ಪುಸ್ತಕ ಕರೀತಾರೆ ಹೋಗ್ತಾರೆ. ಯಾರು ಕರೀತಾರೆ ಎದಕ್ಕೆ ಕರೀಬೇಕು? ಮತ್ತೆ ಹೇಳ್ತಾರೆ ಭಾಷ ನಾವು ದೊಡ್ಡ ಓಡಕ್ಕೆ ಬಂದಿದ್ದು ಹೋಟ್ ಅಂತ ಸೇರಿಸಿದ್ರೆ ನಾವೇ ಕಲ್ತಿದ್ವಿ. ಇಬ್ಬರು ಸೇರಿಯಪ್ಪ ಇನ್ನೇನಿಂದ ರಿವಾಯ್ಡ್ ನೋಡೋಣ ನೀವು ತಾಕತ್ತಿದ್ರೆ ಸಮಸ್ಯೆ ಮತ್ತೆ ಬರ್ತೀವಿ ನಾವು ಮತ್ತೆ ಬರ್ತೀವಿ. ನಿಮ್ ತಾಕತ್ತಿದ್ರೆ ಇಬ್ರು ಕೂಡಿದ್ರಿ, ಇಬ್ರು ಕೂಡ ಇರ್ತದ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅಲ್ಲೇ ಹೋಗ್ಕೊಂಡಲ್ಲ, ಅಲ್ಲೇ ಹೋಗಿ ಹೋಗ್ಕೊಂಡವ ಕಳ್ಳ. ಮತ್ತೆಲ್ಲೇ ಕಳ್ಳರು ಸೇರಿ ಗುಡ್ಡ ಹಂಚ್ಕೊಂತಾರೆ. ಕಳ್ಳರು ಸೇರ್ತಾರೆ. ಎಲ್ಲಿರೊಬ್ಬ ನೋಡಿ ಕಳ್ಳ, ಬೊಮ್ಮಾಯಿ ನೋಡಿ ಕಳ್ಳ, ಇವೊಬ್ಬ ನೋಡಿ ಕಳ್ಳ, ಇವನೊಬ್ಬ ನೋಡಿ ಕಳ್ಳ, ಜುಟಿ ನೋಡೋರು ಜನಾರ್ದನ್ ರೆಡ್ಡಿ ನೋಡಿ ಕಳ್ಳ. ಮತ್ತೆ ಇವೇ ಈಗ ಎಲ್ಲರೂ ನಾವು ಹೋಗಿ ಅಲ್ಲಿ ನಮ್ಮ ಕಾಂಗ್ರೆಸ್ ಸರಿ ಅಲ್ಲಿ ಹೋಗಿ ತಿನ್ನಾಕತ್ತ. ಮತ್ತೆ ಇನ್ನೇನು ಮಾಡ್ಬೇಕು?
ಅದಕ್ಕೆ ಬಂಧುಗಳೇ ಸಮಯ ಆಗಿದೆ. ನಾನು ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ. ನಮ್ಮ ಪೂರ್ವ ಅಧ್ಯಕ್ಷರು ನೀವು ನಗರದಲ್ಲಿ ಅದ್ಭುತ ಕೆಲಸ ಮಾಡಿ ನನ್ನ ಅನಿಸಿಕೆಯಂತೆ ಯಾವ ಕಳಂಕ ಇವತ್ತು ಬಿಜೆಪಿಗೆ ಇವತ್ತು ಇರುತ್ತಲ್ಲ ಇವತ್ತು ಆ ಕಳಂಕವನ್ನು ಅಡಗಿಸಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿಕೊಟ್ಟಂತ ಇವತ್ತು ಕೀರ್ತಿ, ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿಕೊಟ್ಟಂತ ಕೀರ್ತಿ ನಮ್ಮ ಎಲ್ಲ 22 ಬೂತ್ ಅಧ್ಯಕ್ಷರಿಗೆ, ಸದಸ್ಯರಿಗೆ, ನಮ್ಮ ಪಕ್ಷದ ಕಾರ್ಯಕರ್ತರಿಗೆ, ಮಹಿಳೆಯರಿಗೆ, ವೇದಿಕೆ ಮೇಲೆ ಕೂತಂತ ಎಲ್ಲ ನಾಯಕರಿಗೆ ನಾನು ಮತ್ತೊಮ್ಮೆ ಈ ವೇದಿಕೆ ಪ್ರಕಾರ ಇದು ಈ ವೇದಿಕೆಯ ಪರವಾಗಿ ನಾನು ನಂತರ ಕೋಟಿ ಕೋಟಿ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಈ ಚುನಾವಣೆಯನ್ನು ಕೂಡ ಇದು ಸಂಯುಕ್ತ ಪಾಟೀಲ್ ಬೇರೆ ಅಲ್ಲ, ವಿಜಯ ಕಾಶ್ಯಪ್ ಬೇರೆ ಅಲ್ಲ, ಅವಳನ್ನೆಲ್ಲ ಸೋಲಿ ಹುಡುಗರು ಮತಕ್ಷೇತ್ರದ ನನ್ನ ತಂಗಿ, ಆ ತಂಗಿಗೆ ಇವತ್ತು ಈ 2400 ಲೀಡನ್ನ ಇವತ್ತು ಕಾಂಗ್ರೆಸ್ ಕೊಟ್ಟಿದ್ರೆ ಈ ಸಾರಿ ಕನಿಷ್ಠ ನಗರದಲ್ಲಿ 10,000 ಲೀಡನ್ನ ನೀವು ಕೊಡ್ತೀರಿ. 10,000 ಲೀಡು. ಯಾಕಂದ್ರೆ ನಾವು 9 ತಿಂಗಳು ಖಾಲಿ ಬಂದಿದ್ದೀವಿ. ನಾವು ಈ ಗ್ಯಾರಂಟಿ ಕೊಟ್ಟಿಲ್ಲಪ್ಪ, ಹಕ್ಕಪತ್ರ ಕೊಟ್ಟಿವಿ, ಮನೆ ಕಟ್ಟಿ ಕೊಡಕತ್ತೀವಿ, ರಸ್ತಾ ಮಾಡಕತ್ತೀವಿ, ಗಟ್ರ ಮಾಡಕತ್ತೀವಿ, ಇನ್ನೂ ಅನೇಕ ಕೆಲಸ ಮಾಡಿವಿ. ಬ್ರಿಡ್ಜ್ ಹಾಕಿ 5 ಕೋಟಿ ರೂಪಾಯಿ ಬ್ರಿಡ್ಜು, 9 ಕೋಟಿ ರೂಪಾಯಿ ಕೆರಿ ಇನ್ಕಮ್ ನಗರಕ್ಕೆ ಭಾಳ ಟೈಮ್ ಇಲ್ಲ, ಭಾಳ ಮಾತಾಡೋದಿತ್ತು. ಅದಕ್ಕೆ ಇನ್ನೇ ಮಾತಾಡ್ತೀವಿ, ಇನ್ನೇನು ಹಾಕ್ತೀವಿ, ಇನ್ನೇನು ಮಾತಾಡೋದು ಭಾಳ ಡೋಂಟ್ ವರಿ, ಇನ್ನೂ ಮಾತಾಡೋದು ಭಾಳ ಇಲ್ಲ. ಚಿಕ್ಕ ಅभी टीचर बहुत बाकी है, 4 साल 3 महीने है, फिक्र मत करो, हम साथ में हैं, आपके साथ में. ಅದಕ್ಕೆ ದಯವಿಟ್ಟು ತಾವೆಲ್ಲರೂ ನನ್ನ ಸೋದರಿ ಸಂಯುಕ್ತ ಪಾಟೀಲ್ಗೆ ಮೇ 7ರಂದು ತಾವು ಅತ್ಯಂತ ಹೆಚ್ಚಿನ ಮತವನ್ನು ಹಾಕಿ ಅವ್ರಿಗೆ ಆಶೀರ್ವಾದ ಮಾಡಿ ಕಳಿಸಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ನನ್ನ ವಿನಂತಿ ಮಾಡಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. 3 ನಿಮಿಷ ಬಾಕಿ ಐತಿ.